ಹೆಸರು ವಿ ನಾಗರಾಜ್ ಅಂತ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಸ್ಥಾಪಕ ಸಂಯೋಜಕರು. ಆತ್ಮೀಯರೇ, ಈಗ ಇವತ್ತು ಭೂ ಹೋರಾಟದ ಬಗ್ಗೆ ಫ್ರೀಡಮ್ ಪಾರ್ಕಲ್ಲಿ ಧರಣಿ ಪ್ರಾರಂಭನ ಮಾಡಿದ್ದೇವೆ. ಇದು ರಾಜ್ಯ ಮಟ್ಟದ ಧರಣಿ ಕಾರ್ಯಕ್ರಮ. ಏನು ನಿನ್ನೆ ಚನ್ನರಾಯಪಟ್ಟಣದಲ್ಲಿ ರೈತರ ಭೂಮಿಗಳನ್ನು ವಶಪಡಿಸ್ಕೊಂಡಿದ್ದರ ವಿರುದ್ಧ ತಿರುಗಿ ಬಿದ್ದರು, ಅದರ ಪರವಾಗಿ ನಾವು ಒಂದು ಹೋರಾಟನ ಕೈಗೊಂಡ್ವಿ. ಸರ್ಕಾರ ರೈತರ ಭೂಮಿನ, ಬಡವರ ಭೂಮಿಯನ್ನು ಕೈ ಬಿಡಬೇಕು, ಅವರ ಜೀವಗಳು ತೆತ್ತು ಇಷ್ಟು ವರ್ಷಗಳ ಕಾಲ ಭೂಮಿಯಲ್ಲಿ ಬದುಕಿದ್ದಾರೆ, ಅಂಥವ್ರ ಭೂಮಿಗಳನ್ನು ನೀವು ಅಕ್ರಮ ಮಾಡ್ಕೊಳ್ಳಿಬೇಡಿ ಅಂತ ಮನವಿ ಮಾಡ್ಕೊಂಡ್ವಿ ಕರ್ನಾಟಕ ಸರ್ಕಾರಕ್ಕೆ. ಆದರೆ ಅದು ಯಾವುದೂ ನೆರವೇರ್ತಾ ಇಲ್ಲ. ಆ ಕಾರಣದಿಂದ ನಾನು ಎರಡು ಹಿನ್ನೆಲೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. 1995ರಲ್ಲಿ ಬೆಂಗಳೂರು ಮೈಸೂರು ರೋಡ್ ಕಾರಿಡಾರ್ಗೆ ಇದೇ ಥರದ ರೈತರ ಭೂಮಿಗಳನ್ನು ಅಕ್ವೈರ್ ಮಾಡ್ಕೊಂಡ್ರು. 20,194 ಎಕರೆ, 20,194, 13,193 ಎಕರೆಯನ್ನು ಟೌನ್ಶಿಪ್ಗಳು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಉಳಿಕೆದ 6,999 ರಸ್ತೆಗಾಗಿ ಮೀಸಲಿಟ್ರು. ಇದೆಲ್ಲ ಯಾರ ಭೂಮಿ ಇದು? ಇದೆಲ್ಲ ಬಡವರ ಭೂಮಿ, ರೈತರ ಭೂಮಿ. ಅಲ್ಲಿ ಅವರು ಬೇಬರು ರಕ್ತನ ಸುರಿಸಿ ಸಂಪಾದನೆ ಮಾಡಿರ್ತಕ್ಕಂಥ ಭೂಮಿ. ಅದರಿಂದ ಅದಕ್ಕೆ ಕಾಂಪನ್ಸೇಷನ್ ಕೊಡಲಿಲ್ಲ, ಸರಿಯಾದ ಕಾಂಪನ್ಸೇಷನ್ ಕೊಡಲಿಲ್ಲ. 2013 ಕಾಂಪನ್ಸೇಷನ್ ಪ್ರಕಾರದ ಭೂಮಿಗೆ ಆ ಕಾಂಪನ್ಸೇಷನ್ ರೇಟ್ಗಳು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಅವ್ರು ಕೊಟ್ಟಿದ್ದೇನೆಂದರೆ ಸರ್ಕಾರದ ಭೂಮಿಗಳ 10 ರೂಪಾಯಿಗೆ ಎಕರೆಯನ್ನು ಸರ್ಕಾರ ಕೊಡ್ತು. ಇದು ಎಷ್ಟು ಘೋರ ಅಪಾಯ ಅಲ್ವಾ? ಅಂಥದ್ದನ್ನು ನಾವೆಲ್ಲರೂ ಏನು ಮಾಡಿದೆ, ಅದ್ರ ವಿರುದ್ಧ ತಿರುಗಿ ಬಿದ್ವಿ. ಈ ರಸ್ತೆಗಳಿಗಿಂತ ಈ ಜನರ ಬದುಕು ಮುಖ್ಯ ಅಂಥೇಳಿ ಆ ರೀತಿಯ 6,990 ಎಕರೆ ನೈಸಿಗೆ ಹೋಗಿದ್ದಂಥ ರಸ್ತೆನ ತಡೆದು ನಾವು ಅದು ಹೋಗ್ಬೇಕಾಗಿರೋದನ್ನು ತಡೆದು ನಾವು ಇವತ್ತು ದಿವಸ ಅಲ್ಲಿ ಕೇವಲ ಪೆರಿಫೆರಲ್ ರೋಡ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ 9.8 ಕಿಲೋಮೀಟ್ರಷ್ಟು ಲಿಂಕ್ ರೋಡು ಪ್ಲಸ್ 110 ಕಿಲೋಮೀಟರ್ಗಳು ಬೆಂಗಳೂರು ಟು ಮೈಸೂರು ರೋಡನ್ನು ಮಾಡಿಲ್ಲ. ಸೊ ಓನ್ಲಿ ಪೆರಿಫೆರಲ್ ರೋಡನ್ನು ಮಾಡಿದ್ದಾರೆ. ಹೀಗೆ 37,000 ಎಕರೆಯಷ್ಟು ಭೂಮಿ, 37,000 ಎಕರೆಯಷ್ಟು ಭೂಮಿ ಇಲ್ಲಿ ಈ ರೀತಿ ರೈತರ ಭೂಮಿಯನ್ನು ಅಕ್ವೈರ್ ಮಾಡಿದ್ದಾರೆ. ಅದರ ವಿರುದ್ಧ ನಾವು ತಿರುಗಿ ಬೀಳಬೇಕಾಗಿದೆ. ಎಲ್ಲರೂ ಭೂಹೀನ ಬಡವರು ಒಂದಾಗಬೇಕಾಗಿದೆ. ಈ ಭೂಮಿಗಾಗಿ, ನಿಜವಾದ ರೈತರಿಗಾಗಿ ನಾವು ಬೆಲೆ ತೆತ್ತು ಅದನ್ನು ಕೆಲಸನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲರನ್ನು ಹೋರಾಟದ ಮೂಲಕ ಏನು ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಬಡವರ ಭೂಮಿಗಳನ್ನು ಅಕ್ವೈರ್ ಮಾಡ್ಕೊಳ್ತಾ ಇದ್ರು, ಅದನ್ನು ಏನಾದರೂ ಮಾಡಿ ತಡೆದು ಈ ದೇಶಕ್ಕೆ ರೈತರಿಗೆ ನ್ಯಾಯನ ದೊರಕಿಸಬೇಕು ಅಂತ ಕೆಲಸನ ನಾವು ಮಾಡ್ತಾಯಿದ್ವಿ. ಈಗ ಒಟ್ಟಾರೆಯಾಗಿ ಅನೇಕ ಯೋಜನೆಗಳಿಗೆ ಏರೋಸ್ಪೇಸ್ಗೆ ಅಂತೇಳ್ಬಿಟ್ಟು 2,990 ಎಕರೆನ ಅವರು ತೆಗೆದುಕೊಂಡಿದ್ದಾರೆ ಬಡವರ ಭೂಮಿ. ಹಾಗೆಯೇ 2,000 ಎಕರೆ ಕ್ವಿನ್ ಸಿಟಿ ಪ್ರಾಜೆಕ್ಟಿಗೆ 2,000 ಎಕರೆ ಮತ್ತು 1,050 ಎಕರೆನ ಅಡಿಷನಲ್ ಆಗಿ ಇವರು ದೊಡ್ಡಬಳ್ಳಾಪುರ ಮತ್ತು ದಾಬಸ್ಪೇಟೆ ಮಧ್ಯೆ ಬರ್ತಕ್ಕಂಥ ರಸ್ತೆಯಲ್ಲಿ ಇವರು ಅಕ್ವೈರ್ ಮಾಡಿದೆ. ಶಿಫ್ಟ್ ಸಿಟಿ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಸರ್ಜಾಪುರದ ಹತ್ತಿರ ಇಷ್ಟು ಎಕರೆ ಭೂಮಿಯನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಈ ಭೂಮಿ 37,418 ಎಕರೆ ಭೂಮಿಯನ್ನು ತೆಗೆದುಕೊಂಡಿದ್ದಾರೆ. ನಾವು ಯಾರನ್ನು ಸಹ ಇಷ್ಟು ಎಕರೆ ಭೂಮಿನ ಕೊಟ್ಟು ಇಲ್ಲಿರ್ತಕ್ಕಂಥ ಬಡವರು, ರೈತರು ಎಲ್ಲಿ ಹೋಗಬೇಕಾಗಿದೆ? ಭೂಮಿನ ಮಾರ್ಕೊಂಡ ನಂತರ ನಮ್ಮ ಪ್ರದೇಶಗಳ ಜನರ ಸ್ಥಿತಿಗತಿಗಳೇನು? ಅದರಿಂದ ಈ ಹೋರಾಟವನ್ನು ನಾವು ಕೈಗೊಂಡಿದ್ವಿ. ಇದು ಅಂತಿಮ ಹಂತ ಬರೋವರೆಗೂ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ. ಎನಿಥಿಂಗ್ ಕಾರಿಡಾರ್ ಪ್ರಾಜೆಕ್ಟಿಗೆ ಅಲ್ಲಿ ಬರ್ತಕ್ಕಂಥ ದೊಡ್ಡ ಕುಳಗಳ ಸ್ಥಳಗಳನ್ನು ಬಿಟ್ಟರು. ಆ ಪ್ರಾಜೆಕ್ಟು ಪ್ಲ್ಯಾನ್ ಪ್ರಕಾರ ಮಾಡಲಿಲ್ಲ. ನಮ್ಮ ಪೀಣ್ಯದಿಂದ ಹಿಡಿದು ಹೊಸೂರು ರೋಡ್ ತನಕ ಅದನ್ನು ಒಂದು ಪೆರಿಫೆರಲ್ ರೋಡ್ ಅಂತ ಮಾಡಿದ್ರು, ಪೆರಿಫೆರಲ್ ರಿಂಗ್ ರೋಡ್ ಅಂತ. ಆ ಪೆರಿಫೆರಲ್ ರೋಡ್ಗೆ ಮೊದಲನೇ BDA ಅಕ್ವೈರ್ ಮಾಡಿರ್ತಕ್ಕಂಥ ಸ್ಥಳಗಳನ್ನು ಮಾಡಿದ್ರು. ಅದರ ಮಧ್ಯದಲ್ಲಿ ಬರ್ತಕ್ಕಂಥ PES ಕಾಲೇಜ್, ಇವತ್ತೇನು ನಾವು ದೊಡ್ಡ ಕಾಲೇಜನ್ನು ಇನ್ಸ್ಟಿಟ್ಯೂಟ್ ನೋಡ್ತಾಯಿದ್ರು, ಅದು ದೊಡ್ಡ ಕುಳುಗಳು ಆ PES ಕಾಲೇಜ್ ಮೇಲೆ ಹೋಗ್ತಾಯಿತ್ತು. ಅದನ್ನು ಬಿಡಿಸ್ಕೊಂಡ್ರು ಅವರು. ಹಾಗೆಯೇ ಮುಂದಕ್ಕೆ ಹೋಗಿ ನಮ್ಮ ಗೊಟ್ಟಿಗೆರೆಯಲ್ಲಿ ಕೆರೆಗಳನ್ನೇ ಅದನ್ನು ಧ್ವಂಸ ಮಾಡಿದ್ರು. ಅದಕ್ಕಿಂತ ಮುಂಚೆ ಹೋದರೆ ನೀವು ಗೊಟ್ಟಿಗೆರೆ ಕೆರೆ ದಾಟಿ ಹೋದರೆ ಅಲ್ಲಿ T.John ಕಾಲೇಜ್ ಅಂತ ಬರುತ್ತೆ, ಅವ್ರ ಕಾಲೇಜ್ ಮೇಲೆ ಹೋಗ್ತಾಯಿತ್ತು ಈ ರಸ್ತೆ, ಅದನ್ನು ತಡೆದ್ರು. ಅವ್ರನ್ನ ಉಳಿಸ್ಲಿಕ್ಕೆ ಇಲ್ಲಿರ್ತಕ್ಕಂಥ ಕೆರೆಗಳನ್ನು ಮುಚ್ಚಿ ನಾಶ ಮಾಡ್ತಾಯಿದ್ದಾರೆ. ಸೊ ಈ ಥರ ಈ ಭೂಮಿಯನ್ನು ಏನು ಇವರು ಇದು ಸ್ವಂತಕ್ಕಾಗಿ ಮತ್ತು ಅವರ ಓನ್ ಪ್ರಾಜೆಕ್ಟ್ಗಳಿಗಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥ ತಪ್ಪು. ಇಲ್ಲಿ ಬದುಕ್ತಾ ಇರ್ತಕ್ಕಂಥವ್ರಿಗೆ 1995ರಿಂದ ಅಕ್ವೈರ್ ಆಗಿರ್ತಕ್ಕಂಥವ್ರ ಬದುಕು ಏನಾಗಬೇಕು? ಅವ್ರು ಇನ್ನೂ ಸಹ ಅದರಲ್ಲಿ ಏನೂ ಮಾಡೋಕ್ಕಾಗಿದ್ದಿಲ್ಲ. ಆ ಭೂಮಿಗಳ ಅಕ್ವಿಸಿಷನ್ ಮಾಡಿದಂಥ ಭೂಮಿಗಳಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಅದರಿಂದ ಆ ಭೂಮಿಗಳನ್ನ ಅಕ್ವೈರ್ ಮಾಡೋ ಬದಲು ಅವ್ರಿಗೆ ನಿಜವಾದ ಪರಿಹಾರವನ್ನು ಕೊಟ್ಟು ಆ ಭೂಮಿಗಳನ್ನು ಉಳಿಸಿ ಅಂತ ನಾನು ಕೇಳ್ಕೊತೀನಿ.
ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.